ಹಾಯ್ ಆಲ್, ವೆಲ್ಕಮ್ ಟು ದೀಪೀಸ್ ಕಿಚನ್. ಏನನ್ನೆಲ್ಲ ನೀನು ಕರಿತಿದ್ದೇನಂತ ನೋಡ್ತಿದ್ದೀರಾ? ಹೌದು, ನೀವು ಗೆಸ್ ಮಾಡಿದ್ರಲ್ವಾ ವಡಾ ಅಂತ. ಹೌದು, ಇದು ವಡಾ ರೆಸಿಪಿನೇ. ಆದರೆ ನಾವು ಯಾವಾಗಲೂ ಮಾಡುವ ವಡಾ ಏನಲ್ಲ ಇದು. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಉದ್ದಿನ ವಡೆ ತಿಂದು ಬೋರ್ ಆಗಿರತ್ತಲ್ವ ನಮಗೆ ಯಾವಾಗ್ಲೂ. ಇವತ್ತು ಯಾಕೆ ನಾವು ಈ ವಡಾ ರೆಸಿಪಿ ಟ್ರೈ ಮಾಡಬಾರ್ದು? ಬನ್ನಿ, ಈ ವಡಾ ರೆಸಿಪಿ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೇಂದ್ರ ಬಾಳೆಹಣ್ಣು, ಸ್ವಲ್ಪ ಹಣ್ಣಾಗಿರಬೇಕು ಇದು. ಹಾಗೆ ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ ತಗೊಳ್ಳಿ, ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ಒಂದು ಸ್ವಲ್ಪ ಬೆಲ್ಲ 1/4 ಕಪ್ಪಷ್ಟು ತಗೊಳ್ಳಿ. ಕೆಲವೊಮ್ಮೆ ಬೆಲ್ಲ ಸಿಹಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಸಿಹಿ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. 1/4 ಕಪ್ ಹಾಕಿದರೆ ಸಾಕು, ಯಾಕೆಂದರೆ ಬಾಳೆಹಣ್ಣೆ ಸ್ವೀಟ್ ಆಗಿರುತ್ತಲ್ವಾ. ಇದಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದು ಮಿಕ್ಸ್ ಆಗಿ ರೆಡಿ ಆಗಿದೆ. ಇದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಇವಾಗ ಸೇರಿಸ್ಕೊಳ್ಳೋಣ. 1 ಕಪ್ಪಷ್ಟು ಗೋಧಿ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ನೋಡಿ, ಸ್ವಲ್ಪ ಅಂಟಂಟಿರುತ್ತೆ, ತೊಂದರೆ ಇಲ್ಲ, ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ವಿಶೇಷವಾಗಿರೋ ವಡಾ ರೆಸಿಪಿ. ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಎಲ್ರಿಗೂ ಮಾಡಿಕೊಡಿ, ಇದು ಡೆಫಿನೆಟ್ಲಿ ಇಷ್ಟಪಟ್ಟು ತಿಂತಾರೆ. ಹಾಗೆ ಈಗ ಇದಕ್ಕೆ ನಾವೊಂದು 1/4 ಸ್ಪೂನಷ್ಟು ಅಡಿಗೆ ಸೋಡಾ ಹಾಕ್ಕೊಳ್ಳೋಣ. ಹಾಗೆ 1/4 ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತೊಮ್ಮೆ ಸೇರಿಸ್ಕೊಳ್ಳಿ. ಈಗ ಇದನ್ನು ಮತ್ತೊಮ್ಮೆ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಯಾವಾಗಲೂ ನಾವು ಸ್ವಲ್ಪ ಸ್ಪೈಸಿ ವಡಾ ತಿಂದಿರ್ತೀವಿ, ಇವತ್ತು ನಾವು ಸ್ವೀಟ್ ವಡಾ ತಿನ್ನೋಣ. ಯಾರು ಗೆಸ್ಟ್ ಬರ್ತಾರ ಅಂತ ಆದರೆ ನಿಮ್ಮ ಮನೆಗೆ ಈ ವಡಾ ರೆಸಿಪಿಯೊಮ್ಮೆ ಟ್ರೈ ಮಾಡಿ, ಅವ್ರಿಗೂ ಇಷ್ಟ ಆಗುತ್ತೆ. ಈಗ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಇದರ ಮೇಲೆ 1-2 ಸಲ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡೋಣ. ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಥರ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡೋದ್ರಿಂದ ನಾವು ಈ ವಡಾ ಶೇಪ್ ಕೊಟ್ಟು ಎಣ್ಣೆಗೆ ಬಿಡುವಾಗ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಕೈಗೆಲ್ಲ ಅಂಟ್ಕೊಳ್ಳುತ್ತಲ್ವ, ನಾವು ಇದಕ್ಕೆ ಆಯಿಲ್ ಯೂಸ್ ಮಾಡೋಣ. ನೋಡಿ, ಈ ಥರ ಇದೀಗ ರೆಡಿ ಆಗಿದೆ. ಇದು ರೆಡಿ ಆಗ್ತಾ ಇರೋಷ್ಟರಲ್ಲಿ ನಾವು ಎಣ್ಣೆ ಕಾಯಕ್ಕಿಡೋಣ. ಒಂದರಲ್ಲಿ ಎಣ್ಣೆ ಕಾಯಕ್ಕಿಟ್ಬಿಡಿ. ನೋಡಿ, ಈಗ ಕೈಗೆಲ್ಲ ಎಣ್ಣೆ ಸವರ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಸವರ್ಕೊಳ್ಳಿ. ನೀವು ತುಪ್ಪದಲ್ಲೇ ಕರಿತೀರ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ತುಪ್ಪದಲ್ಲೇ ಕರಿಬೋದು. ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಿದ್ದೇನೆ. ನೋಡಿ, ಈಗ ಸ್ವಲ್ಪ ಹಿಟ್ಟು ತಗೊಳ್ಳಿ. ಗ್ರೀಸ್ ಮಾಡಿರೋ ಪಾಮ್ಸ್ಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಶೇಪ್ ಕೊಟ್ಟು ಈಗ ನಾವು ವಡಾ ಶೇಪ್ ಕೊಡೋಣ ಇದಕ್ಕೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ನೀವು ವಡಾ ಶೇಪ್ ಮಾಡ್ಕೊಳ್ಬೋದು ಈಸಿಯಾಗಿ, ಯಾವುದೇ ರೀತಿ ಕೈಗೆ ಅಂಟ್ಕೊಳ್ಳಲ್ಲ. ಈಗ ಇದನ್ನು ಕಾದಿರೋ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೆನಪಲ್ಲಿ ಇಟ್ಕೊಳ್ಬೇಕಾದಲ್ಲಿ ಏನಂತ ಹೇಳಿದ್ರೆ, ಫ್ಲೇಮ್ ಲೋ ಆಗಿರಬೇಕು. ಲೋ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡಬೇಕು, ಇಲ್ಲಾಂದರೆ ಒಳಗಿರೋ ಹಿಟ್ಟು ಹಸಿ ಹಸಿಯಾಗಿರುತ್ತೆ. ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ, ಒಳಗಿರೋ ಹಿಟ್ಟು ಕೂಡ ಬೆಂದಿರುತ್ತೆ. ರೆಡಿ ಆಯ್ತಲ್ವಾ? ವಿಶೇಷವಾಗಿರುವ ಬಾಳೆಹಣ್ಣಿನ ವಡಾ ರೆಡಿ ಟು ಸರ್ವ್. ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತ ತಿಳಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.